ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಡಿ ಆರ್ ನದಾಫ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಮೊದಲೇದಾಗಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಕೋರುತ್ತಾ, ಇವತ್ತು ನೋಡ್ರಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಿಮಿತ್ತ ನಮ್ಮ ಕಲಬುರಗಿಗೆ ಗೃಹ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ಬರ್ತಿದ್ದಾರೆ. ಅವರು ಡಿ ಆರ್ ಗ್ರೌಂಡ್ನಲ್ಲಿ ಧ್ವಜಾರೋಹಣ ಮಾಡಲಿದ್ದಾರೆ, ಜೊತೆಗೆ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಇವತ್ತು. ಸೊ ಇವತ್ತಿನ ಸಂಪೂರ್ಣ ಮಾಹಿತಿ ಕೊಡ್ತಾಯಿದ್ದೀನಿ. ಮುಂಜಾನೆ 9 ಗಂಟೆಗೆ ಇಲ್ಲಿನ ಡಿ ಆರ್ ಗ್ರೌಂಡ್ನಲ್ಲಿ ಧ್ವಜಾರೋಹಣ ಇರೋದರಿಂದ ಇವಾಗ 10 ನಿಮಿಷಕ್ಕಿಂತ ಮುಂಚೆ ಬಂದಿದ್ವಿ. ಅದೇ ಎಕ್ಸಾಕ್ಟ್ಲಿ ಟೈಮಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಬಂದಿದ್ದರು. ಕಾರ್ಯಕ್ರಮ ಪ್ರಾರಂಭವಾಗೋಕ್ಕಿಂತ ಮುಂಚೆನೇ ವಂದೇ ಮಾತರಂ ಗೀತೆ ಮತ್ತು ರಾಷ್ಟ್ರಧ್ವಜಾರೋಹಣ ಮಾಡಿ ಅವರು ಪಥಸಂಚಲನದ ಗೌರವ ವಂದನೆ ಸ್ವೀಕರಿಸಿದರು. ಅದಾದಮೇಲೆ ಇದು ಗೌರವ ವಂದನೆ ಸ್ವೀಕರಿಸಿದ ಬಳಿಕ ಖರ್ಗೆ ಅವರು ಮತ್ತೆ ವೇದಿಕೆ ಹತ್ರ ಬಂದು ಅವರಿಗೆ ಪಥಸಂಚಲನ ಮಾಡಲಿಕ್ಕೆ ಅವಕಾಶ ನೀಡಿದರು. ಅದಾದಮೇಲೆ ಎಲ್ಲ ಪಥಸಂಚಲನದ ಪೊಲೀಸ್ ಸಿಬ್ಬಂದಿ ವರ್ಗದರು ಪಥಸಂಚಲನ ನಡೆಸ್ತಾ ಇದ್ದರು. ಆಕರ್ಷಕ ಪಥಸಂಚಲನದಲ್ಲಿ ವಿವಿಧ ಪೊಲೀಸ್ ಇಲಾಖೆಯ ಘಟಕಗಳು, ಸ್ಕೌಟ್ಸ್ ಗೈಡ್ಸ್ ಮತ್ತು ಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸಚಿವರು ತಮ್ಮ ಭಾಷಣ ಮಾಡ್ತಿದ್ದಾಗಲೇ ನಮ್ಮ ಸೂರ್ಯಕಾಂತ್ ಜಮಾದಾರ್ ಸರ್ ಅವರು ನನ್ನ ಜೊತೆ ಮಾತಾಡ್ತಾಯಿದ್ರು. ಸೊ ಅವ್ರ ಜೊತೆ ಇಷ್ಟು ಮಾತಾಡಿದೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆದವು. ಇದು ನೋಡಿ ಸಂಗೊಳ್ಳಿ ರಾಯಣ್ಣ ಒಂದು ದೃಶ್ಯ ಎದುರಿಗೆ ಬಂತು. ಅದಾದಮೇಲೆ ಏನಂದರೆ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ನೃತ್ಯಗಳು ಗಮನ ಸೆಳೆದವು. ಅವರ ನೃತ್ಯ ನೋಡಲಿಕ್ಕೆ ಅವರ ಪಾಲಕರು ಕೂಡ ಬಂದಿರೋದು. ಇದೇ ವೇಳೆ ನಾನು ಸ್ಟೂಡೆಂಟ್ ಇದ್ದಾಗ ನನ್ನ ಫೇವ್ರೇಟ್ ಆಗಿರುವ ಹಾಡು ಗಮನ ಸೆಳೆಯಿತು. ಅದ್ಯಾವುದಂದರೆ ತೋರಿಸ್ತೀನಿ ಬನ್ನಿ. ಆ ಕಾರ್ಯಕ್ರಮಗಳೆಲ್ಲ ಮುಗಿದ ಬಳಿಕ ನೇರವಾಗಿ ನಾವು ಕಲ್ಯಾಣ ಕರ್ನಾಟಕ ಮಾನವ ಸಾಂಸ್ಕೃತಿಕ ಸಂಘದಲ್ಲಿ ಬಂದಿವಿ. ಸೊ ಅಲ್ಲೇನಪ್ಪ ಅಂದರೆ ಕಲಬುರಗಿ ಸ್ಪೋರ್ಟ್ಸ್ ಹಬ್ಬ ಮತ್ತು ಮಕ್ಕಳ ವೈಜ್ಞಾನಿಕ ಮನೋಭಾವನೆ ಹೆಚ್ಚಿಸಲಿಕ್ಕೆ ಅವರಿಗೆ ಕಿಟ್ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಾಗಾಗಿ ಇಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ CEO, ಪಾಲಿಕೆ ಆಯುಕ್ತರು ಮತ್ತಿತರ ಅಧಿಕಾರಿಗಳು ಇದ್ದರು. ಈ ವೇಳೆ ನಮ್ಮ ಪಕ್ಕದಲ್ಲಿ ಅಕ್ರಮ್ ಪಾಷಾ ಕೂಳ್ತಿದ್ರು. ಇವರು ನಮ್ಮ ಪ್ರವೀಣ್ ಸರು. ಆಮೇಲೆ ಏನಂದರೆ ಇವ್ರ ಪಕ್ಕದಲ್ಲಿ ಏನಂದರೆ ಸೀನಿಯರ್ ರಿಪೋರ್ಟ್ಸ್ ರಾಜಶೇಖರ್ ಸರ್, ಭೀಮು, ಸೂರ್ಯಕಾಂತ್ ಸರ್, ದತ್ತಾತ್ರೇಯ ಪಾಟೀಲು ಮೇಡಮ್ ಅವರು, ಅನಿಲ್ ಸ್ವಾಮಿಯಣ್ಣ, ಅರುಣ್ ಕದಮ್ ಮತ್ತಿತರು ಇದ್ದರು. ಇದೇ ವೇಳೆ ನಮ್ಮ ದೋಸ್ತ್ ಬಂದು ನೋಡ್ರಿ, ದೇವೇಂದ್ರ ಜಾಡಿ. ಇವತ್ತು ಈ ಒಂದು ಹುಟ್ಟುಹಬ್ಬ ಕೂಡ ಇತ್ತು. ಯಾರು ವಿಶ್ ಮಾಡ್ಯಾರೋ ಗೊತ್ತಿಲ್ಲ, ನಾನಂತೂ ವಿಶ್ ಮಾಡಿದೆ. ಆಮೇಲೆ ನೋಡಿ ಕಾರ್ಯಕ್ರಮ ಪ್ರಾರಂಭವಾಗಿತ್ತು. ಮಕ್ಕಳಿಗೆ ವಿಜ್ಞಾನ ಸಂಬಂಧಪಟ್ಟಂಥ ಕಿಟ್ಗಳನ್ನು ಕೊಟ್ಟಿದ್ದರು. ಆಮೇಲೆ ನೋಡಿ 70 ಶಾಲೆಗಳ ಮಕ್ಕಳಿಗೆ ಈ ಕಿಟ್ ಕೊಡಲಾಗಿದೆ. ನಿಮ್ಮ ಶಾಲೆ ಕೂಡ ಇದ್ದರೆ ಕಮೆಂಟ್ ಮಾಡಿ. ಅದಾದಮೇಲೆ ಸಚಿವರು ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಏನಪ್ಪ ಅಂದರೆ RSS ಬಗ್ಗೆ ಮಾತಾಡಿದರು. ಮತ್ತು ಚಾಮರಾಜನಗರದಲ್ಲಿ ಶೂಟೌಟ್ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದರು. ಅದಾದಮೇಲೆ ಅವರ ಸುದ್ದಿಗೋಷ್ಠಿ ಮುಗಿದ ಬಳಿಕ ನಾನು ನೇರವಾಗಿ ತಿಮ್ಮಪ್ಪ ಸರ್ಕಲ್ಗೆ ಬಂದೆ. ಸೊ ಅಲ್ಲಿ ಒಂದು ಸ್ವಲ್ಪ ಕಪ್ ಆಫ್ ಟೀ ಕುಡ್ಕೊಂಡು ಆಫೀಸ್ಗೆ ಹೋದೆ. ಆಫೀಸ್ನಲ್ಲಿ ನಮ್ಮೂರಿನ ಗೆಳೆಯರು ನನಗೋಸ್ಕರ ಕಾಯ್ತಾಯಿದ್ರು. ಅವ್ರಿಗೆ ಭೇಟಿ ಆದಮೇಲೆ ಹೊರಗಡೆ ಬರುತ್ತಿರುವಾಗ ಇದು ಗಾಂಧೀಜಿ ಮತ್ತು ಬಾಲಗಂಗಾಧರ ತಿಲಕ್ ಅವರಿಗೆ ಫೋಟೋ ಪೂಜೆ ಮಾಡಬೇಕಿತ್ತು. ಅವರು ಸಣ್ಣ ಮೂರ್ತಿಗಳನ್ನು ಇಟ್ಟಿದ್ದಾರೆ. ಸೊ ಇದು ಕೂಡ ಚೆನ್ನಾಗಿ ಅನಿಸುತ್ತೆ ನೋಡಿ. ರಾಷ್ಟ್ರಧ್ವಜ ಕಟ್ಟಿದ್ರು, ಧ್ವಜಾರೋಹಣ ಮಾಡಿದರು ಕೂಡ ಆಲ್ರೆಡಿ. ಅದಾದಮೇಲೆ ಮತ್ತೆ ನಾನು ಟೀ ಕುಡ್ಕೊಂಡು ಮತ್ತೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತಕ್ಕೆ ಬಂದೆ. ಪಟೇಲರ ಮೂರ್ತಿ ಸುತ್ತಲೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ನೋಡಿ ಚೆನ್ನಾಗಾಯಿತು. ಆಮೇಲೆ ನೋಡಿ ಇಲ್ಲಿ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಜನ್ಮದಿನ ಕೂಡ ಇರೋದರಿಂದ ಮೆರವಣಿಗೆಗೆ ಸಿದ್ಧಪಡಿಸಲಾಗಿತ್ತು. ಅದಾದಮೇಲೆ ನಾನು ಮತ್ತೆ ಸ್ವಲ್ಪ ಟಿಫಿನ್ ಮಾಡೋಕ್ಕೆ ಹೋದಾಗ ನಗರದ ಒಂದರಲ್ಲಿ ಕಾಣಿಸಿದ್ದ ಈ ದೃಶ್ಯ ನೋಡಿ ಹೇಗಿದೆ. ಇದು ನೋಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇವತ್ತು ಅವರ ಜನ್ಮದಿನ ಕೂಡ ಇರೋದರಿಂದ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಗಿತ್ತು. ಜೊತೆಗೆ ವಿದ್ಯುತ್ ದೀಪ ಅಲಂಕಾರಗಳಿಂದ ಅಲಂಕರಿಸಲಾಗಿತ್ತು. ಅವರ ಜನ್ಮದಿನ ಆಗಸ್ಟ್ 15 ಆಗಿದ್ದರೆ ಅವರ ಬಲಿದಾನ ದಿನ
ಜನವರಿ 26 ಆಗಿದೆ. ಸೊ ವಿಶೇಷತೆ ಏನಂದರೆ ಇವರಲ್ಲಿ ಕಾಣಬೇಕು. ಸಂಜೆ 5:05ವರೆಗೆ ನಾನು ಶರಣಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೆ. ಕಾರಣ ಏನಪ್ಪ ಅಂದರೆ ದೇವಸ್ಥಾನದ ಎಂಟ್ರೆನ್ಸ್ಗೆ ಪಕ್ಕದಲ್ಲಿರುವ ನಮ್ಮ ಧರ್ಮರಾಜ್ ಸರ್ ಅವರು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಸನ್ಮಾನ ಸ್ವೀಕರಿಸಿ ಮತ್ತೆ ನಾನು ಆಫೀಸ್ಗೆ ಬಂದೆ. ಆಮೇಲೆ ನೋಡಿ ಮನೆಗೆ ಹೋಗುವಾಗ ಇದು ಜಸ್ಕಾಂ ಕಚೇರಿಯ ಕಟ್ಟಡ ಮೇಲೆ ಆಕರ್ಷಕ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಅದಾದಮೇಲೆ ನಾನು ಒಂದು ಸಣ್ಣ ಮತ್ತೆ ಟೀ ಕುಡ್ಕೊಂಡು ಮನೆ ಕಡೆಗೆ ಹೆಜ್ಜೆ ಹಾಕಿದೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿದ್ದು, ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿಯಾಗೋಣ. ಬಾಯ್.